ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮಲ್ಲೇಶ್ವರಂನ ಓಜಿ ಪ್ಲೇಸಸ್ಗಳನ್ನ ನೋಡಬೇಕು ಅಂತ ಹೇಳಿ ಬಂದೆ. ಅದರಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಅಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ. ಲೊಕೇಶನಲ್ಲಿ ನೀವು ನೋಡ್ತಾ ಇರ್ಬೋದು, ಬಹಳ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ನನಗೆ ಇಲ್ಲಿ ಒಬ್ಬರು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನು ಹೇಳ್ತಾ ಇದ್ರು. ಅದೇನು ಅಂತ ನಾನು ಹೇಳಲ್ಲ, ಅವ್ರ ಬಾಯಲ್ಲೇ ಕೇಳೋಣ. ಸೊ ನಾನು ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ಹೈ ಚೇತನ್ ಅವರೇ, ಹೇಗಿದ್ದೀರಾ? ಆರಾಮ ನೀವು? ನಾನು ಸೂಪರ್ ಆಗಿದ್ದೀನಿ. ಇಷ್ಟೋ ತನಕ ನನಗೆ ಹೇಳಿದ್ರಿ ಸ್ಟೋರೀಸ್ಗಳನ್ನ, ಇವಾಗ ನಮ್ಮ ವೀಕ್ಷಕರಿಗೂ ಹೇಳ್ಬೇಕು. ಖಂಡಿತ. ಈ ಕಾಡು ಮಲ್ಲೇಶ್ವರ ದೇವಸ್ಥಾನದ ಎದುರುಗಡೆ ಅಲ್ಲಿ ನಂದಿ ತೀರ್ಥ ದೇವಸ್ಥಾನ ಅಂತ ಇದೆ. ಆಕ್ಚುಲ್ ಆಗಿ ಅದು ನೆಲದಲ್ಲಿ ಹೂತ್ ಹೋಗಿತ್ತು. ಸೊ ಅದ್ರ ಮೇಲೆ ಬಾಳೆ ತೋಟ ಕೂಡ ಬೆಳೆದೋಗಿತ್ತು. 1997ರಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಆಗಿವಾಗ ಅಲ್ಲಿ ದೇವಸ್ಥಾನ ಇದೆ ಅಂತ ಎಲ್ರಿಗೂ ಗೊತ್ತಾಗಿತ್ತು. ಅಂಡ್ ಕಾರ್ಬನ್ ಡೇಟಿಂಗ್ ಪ್ರಕಾರ ಇದು ಸುಮಾರು 400 ವರ್ಷ ಹಳೆ ದೇವಸ್ಥಾನ. 400 ವರ್ಷನಾ? ಹೌದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಗೋವಿಂದರಾಜನ್ ಅಂತ ನಮ್ಮ ಅಂಕಲ್ ಒಬ್ರು ಇದ್ದಾರೆ. ಅವರು ಗಗನ ಪ್ರಾಪರ್ಟೀಸ್ ಅಂತ ಒಂದು ರಿಯಲ್ ಎಸ್ಟೇಟ್ ಫಾರ್ಮ್ ನಡೆಸ್ತಾರೆ. ಸೊ ಅವ್ರಿಗೆ ಈ ಬೆಂಗಳೂರು ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಬಹಳ ಜಾಸ್ತಿ. ಅವ್ರಿಗೂ ಬಹಳಷ್ಟು ವಿಷಯಗಳು ಗೊತ್ತಿದ್ದಾವೆ. ಸೊ ಅವ್ರಿಗೆ ಗೊತ್ತಿರೋ ವಿಷಯ, ಅವ್ರು ತಿಳ್ಕೊಂಡಿರೋ ವಿಷಯನ ಸಿಕ್ಕಾಗ ಹೀಗೆ ಹಂಚ್ಕೋತಾ ಇರ್ತಾರೆ. ಸೊ ಮೊನ್ನೆ ಅವರು ಹೇಳಿದ ಈ ವಿಷಯ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ. ಅಂದ್ರೆ ಇಷ್ಟು ದಿನ ವಿಡಿಯೋಸ್ ಮಾಡ್ತಾ ಇದ್ರಿ, ರೀಲ್ಸ್ ಮಾಡ್ತಾ ಇದ್ರಿ, ಕಾಮಿಡಿ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರಿ. ಇವಾಗ ಇದನ್ನು ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಹೇಳ್ಬೋದಾ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ನಮಗೆ? ಖಂಡಿತ. ಇದೇನು ಸಪ್ರೇಟ್ ಆಗಿ ಶುರು ಮಾಡ್ತಾ ಇಲ್ಲ, ಕೊಲಾಬ್ರೇಷನ್ ಅಲ್ಲಿ ನಮ್ಮ ಅಂಕಲ್ ಬಗ್ಗೆ ಹೇಳಿದ್ನಲ್ಲ, ಅವರು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ, ಗ್ರೇಟರ್ ಬೆಂಗಳೂರು ಅಂತ. ಅದರಲ್ಲಿ ಒಂದಷ್ಟು ವಿಡಿಯೋಸ್ ಮಾಡಿ ಹಾಕೋಣ ಅನ್ನೋ ಒಂದು ಪ್ಲಾನ್ ಇದೆ. ಅಂದ್ರೆ ಬೆಂಗಳೂರಿನ ಬಗ್ಗೆ ಬಹಳಷ್ಟು ಜನಕ್ಕೆ, ಮೇನ್ ಆಗಿ ಜನ್ಸಿಗೆ ತಿಳಿಸ್ಬೇಕು ಅನ್ನೋದು ಅವರ ಉದ್ದೇಶ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಅಂದ್ರಲ್ಲ, ಅದು ಏನು ವಿಡಿಯೋ? ಬೆಂದಕಾಳೂರು ಬೆಂಗಳೂರು ಹೇಗಾಯ್ತು, ಇಲ್ಲಿ ರಿಯಲ್ ಎಸ್ಟೇಟು, ಇಂಡಸ್ಟ್ರೀಸು, IT ಕಂಪನೀಸ್ ಹೇಗೆ ಬೂಮ್ ಆಯ್ತು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಅದನ್ನ 5 ಪಾರ್ಟ್ಸ್ ಅಲ್ಲಿ ಬಿಡೋ ಪ್ಲಾನ್ ಇದೆ. ಅದ್ರದ್ದು ಫಸ್ಟ್ ಪಾರ್ಟ್ ವಿಡಿಯೋ ಕೂಡ ರೆಡಿ ಆಗಿದೆ. ಫಸ್ಟ್ ಪಾರ್ಟ್ ಆಲ್ರೆಡಿ ರೆಡಿ ಆಗಿದೆ? ಹೌದು. ಈಗ ಸ್ಮಾಲ್ ಜಲಕ್ ನಮಗೆ ತೋರಿಸ್ಬೋದಾ? ಖಂಡಿತ. ಹೀಗಿದ್ದ ಬೆಂಗಳೂರು ಹೀಗೇಗಾಯ್ತು ಅಂತ ಯಾವಾಗಾದ್ರೂ ಯೋಚನೆ ಮಾಡಿದ್ಯಾ? ಅಥವಾ ಒಂದಾನೊಂದು ಕಾಲದಲ್ಲಿ 2 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದ್ದಿದ್ದ ಜಾಗ 20,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಗಾಯ್ತು ಅಂತ ಆಶ್ಚರ್ಯ ಆಗಿದ್ಯಾ? ಇದಕ್ಕೆಲ್ಲ ಮೇಜರ್ ರೀಸನ್ಸ್ ಏನ್ ಗೊತ್ತಾ? ಬೆಂಗಳೂರಿನ ಜಾಗ್ರಫಿ, ಇಲ್ಲಿರುವಂತಹ ಇಂಡಸ್ಟ್ರೀಸ್, IT ಕಂಪನೀಸ್, ಹೋಟೆಲ್ಸ್, ಕ್ಲಬ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲರೂ ಹೇಳೋ ತರ ಇಲ್ಲಿನ ವೆದರ್. ಇದೆಲ್ಲ ಹೇಗಾಯ್ತು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿದ ಬೆಂಗಳೂರು ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷರ್ಸ್ ಹಾಗೂ ಮಹಾರಾಜ ಆಫ್ ಮೈಸೂರು ಇವರಿಬ್ರು ಅಂಡರ್ ಅಲ್ಲೂ ಇತ್ತು. ಈ ಟೈಮಲ್ಲಿ ಬೆಂಗಳೂರು ಮೇಜರ್ ಆಗಿ 2 ಝೋನ್ ಆಗಿ ಡಿವೈಡ್ ಆಗಿರುತ್ತೆ. ಒಂದು ಪೇಟೆ ಆದ್ರೆ ಮತ್ತೊಂದು ಕಂಟೋನ್ಮೆಂಟ್. ಬ್ರಿಟಿಷ್ ಅವರು ಕಂಟೋನ್ಮೆಂಟ್ ಏರಿಯಾಸ್ನ ಕಂಟ್ರೋಲ್ ಮಾಡಿದ್ರೆ, ನಗರದ ಹೃದಯ ಭಾಗ ಅಂದ್ರೆ ಪೇಟೆ ಏರಿಯಾಸ್ ಮಹಾರಾಜ ಅವರ ಅಂಡರ್ ಅಲ್ಲಿತ್ತು. ಮಹಾರಾಜರಾದ ಚಾಮರಾಜ ಒಡೆಯರ್ ಹಾಗೂ ಕೃಷ್ಣರಾಜ ಒಡೆಯರ್ ಅವರು ಬೆಂಗಳೂರನ್ನ ಒಂದು ಮಾಡರ್ನ್ ಹಬ್ ಮಾಡೋಕೆ ಒಳ್ಳೆ ಫೌಂಡೇಶನ್ ಹಾಕ್ಕೊಟ್ರು. ಇವ್ರ ಟೈಮಲ್ಲಿ ಬೆಂಗಳೂರು ಇಡೀ ಏಷ್ಯಾದಲ್ಲೇ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ ಪಡೆದ ಮೊದಲ ಸಿಟಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಯಿತು. ಹಾಗೆ ಇವರು ಶುರು ಮಾಡಿದ IISc ಯೂನಿವರ್ಸಿಟಿ ಆಫ್ ಮೈಸೂರು ಎಜುಕೇಶನ್ ಮತ್ತೆ ರಿಸರ್ಚ್ಗೆ ಇವರು ಕೊಡ್ತಾ ಇದ್ದಿದ್ದ ಇಂಪಾರ್ಟೆನ್ಸ್ ತೋರಿಸುತ್ತೆ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಂದರೆ 1947ರ ನಂತರ ಬೆಂಗಳೂರು ಕ್ಯಾಪಿಟಲ್ ಆಫ್ ಮೈಸೂರು ಸ್ಟೇಟ್ ಆಯಿತು. ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಾ? ಟಿಲ್ November 1st, 1973 ಕರ್ನಾಟಕನ ಮೈಸೂರು ಸ್ಟೇಟ್ ಅಂತಾನೆ ಕರೀತಿದ್ರು. ಈ ಟೈಮಲ್ಲಿ ಶುರುವಾಗಿದ್ದೆ CITB, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. ಇದರ ಮುಖ್ಯ ಉದ್ದೇಶ ಬೆಂಗಳೂರನ್ನ ಟೌನ್ಶಿಪ್ ಆಗಿ ಫಾರ್ಮ್ ಮಾಡೋದಾಗಿತ್ತು. ಆ ಟೈಮಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಿತ್ತು ಗೊತ್ತಾ? ರಫ್ಲಿ ಅರೌಂಡ್ 4 lakhs. IT ಸಿಟಿ ಆಗೋದಕ್ಕೂ ಮುಂಚೆ ಆ ಟೈಮಲ್ಲಿ ನಮ್ಮ ಬೆಂಗಳೂರನ್ನ ಪೆನ್ಷನರ್ಸ್ ಪ್ಯಾರಡೈಸ್, ಗಾರ್ಡನ್ ಸಿಟಿ, ಏರ್ ಕಂಡೀಷನ್ ಸಿಟಿ ಅಂತಾನೂ ಕರಿತಿದ್ರು. ಇನ್ನು ಆವಾಗಿನ ಫೇಮಸ್ ಏರಿಯಾಸ್ ತಿಳ್ಕೊಳ್ಳೋದಾದ್ರೆ, ಕಂಟೋನ್ಮೆಂಟ್ ಏರಿಯಾಸ್ ಅಲ್ಲಿ MG ರೋಡ್, ಬ್ರಿಗೇಡ್ ರೋಡ್, ರೆಸಿಡೆನ್ಸಿ ರೋಡ್, ಲ್ಯಾವೆಲೆ ರೋಡ್, ಕನ್ನಿಂಗ್ಹ್ಯಾಮ್ ರೋಡ್, ಅಲ್ಸೂರ್, ಕಾಕ್ಸ್ಟೌನ್ ಇದ್ರೆ, ಹಾರ್ಟ್ ಆಫ್ ದ ಸಿಟಿ ಅಂದ್ರೆ ಪೇಟೆ ಝೋನ್ ಅಲ್ಲಿ ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ನಗರದ ಪೇಟೆ, ಕುಂಬಾರ್ಪೇಟೆ, ತರಕ್ಪೇಟೆ, ಬಸವನಗುಡಿ ಇತ್ತು. ಆಫ್ಟರ್ ಇಂಡಿಪೆಂಡೆನ್ಸ್, ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ 1949ರಲ್ಲಿ ಈ ಪೇಟೆ ಏರಿಯಾಸ್ ಮತ್ತೆ ಕಂಟೋನ್ಮೆಂಟ್ ಏರಿಯಾಸ್ನ ಅಂಡರ್ ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ತಗೊಂಡ್ಬರ್ತಾರೆ. ಯಾವಾಗ ಗೌರ್ಮೆಂಟ್ ಎಂಪ್ಲಾಯೀಸ್, ಇಂಡಸ್ಟ್ರಿಯಲ್ ವರ್ಕರ್ಸ್ ಬೆಂಗಳೂರಿಗೆ ವಲಸೆ ಬರೋದು ಜಾಸ್ತಿ ಆಯ್ತೋ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ CITB ಬೇರೆ ಬೇರೆ ಎಕ್ಸ್ಟೆನ್ಷನ್ಸ್ ಅಲ್ಲಿ ಅರೌಂಡ್ 60,000 ಸೈಟ್ಸ್ನ ಡೆವಲಪ್ ಮಾಡುತ್ತೆ. ಪ್ರೈಮರಿಯಾಗಿ ಜಯನಗರ ಲೇಔಟ್ನ ಮಿಡಲ್ ಕ್ಲಾಸ್ ಜನ ಹಾಗೂ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಪ್ಲಾನ್ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅದು ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಲೇಔಟ್ ಆಗಿರುತ್ತೆ.
ಇನ್ನು ಕುಮಾರ ಪಾರ್ಕ್ ಏರಿಯಾನ ಎಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಆಗಿ ಡೆವಲಪ್ ಮಾಡಿದ್ರೆ ಸದಾಶಿವನಗರ ಜೈಮಹಲ್ ಏರಿಯಾನ ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಕೊಡ್ತಾರೆ. ಈ ಟೈಮಲ್ಲಿ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಯಾವ್ದು ಗೊತ್ತಾ? PSUs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ನಾವಿವಾಗ ನೋಡ್ತಾ ಇರೋ ITI, HMT, BEL ಎಲ್ಲ ಶುರುವಾಗಿದ್ದೇ ಈ ಟೈಮಲ್ಲಿ. ಇದೇ ರೀಸನ್ ಇಂದನೇ ಬೆಂಗಳೂರಿನ ಪಬ್ಲಿಕ್ ಸೆಕ್ಟರ್ ಹಬ್ ಅಂತಾನೂ ಕರಿತಾ ಇದ್ರು. ಸೊ ಯೂಶುವಲಿ ಇಂಡಸ್ಟ್ರೀಸ್, ಕಂಪನೀಸ್ ಎಲ್ಲ ಶುರುವಾದಾಗ ಬರೀ ಅದೊಂದೇ ಅಲ್ಲ, ಅದ್ರ ಸುತ್ತಮುತ್ತ ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಸ್ಟೋರ್ಸ್, ಮಾರ್ಕೆಟ್, ಟ್ರಾನ್ಸ್ಪೋರ್ಟೇಷನ್, ಹೋಟೆಲ್ಸ್, ಲಾಡ್ಜಸ್ ಹೀಗೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಕೂಡ ಡೆವಲಪ್ ಆಗುತ್ತೆ. ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಾ? 1961ನಲ್ಲಿ ಈಗ ಬೆಂಗಳೂರಲ್ಲಿ ಫೇಮಸ್ ಆಗಿರೋ ಒಂದು ಏರಿಯಾದಲ್ಲಿ ಜಸ್ಟ್ 2 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ಜಾಗ ಸಿಗ್ತಾ ಇತ್ತು. ಅಂದರೆ ಜಸ್ಟ್ 5,000 ಇದ್ದಿದ್ರೆ ನಿಮಗೆ ಒಂದು 60-40 ಸೈಟ್ ಬಂದಿರೋದು. ಆ ಫೇಮಸ್ ಏರಿಯಾ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ಗೆ ಖಂಡಿತ ವೆಯ್ಟ್ ಮಾಡಲೇಬೇಕು. ಅಲ್ಲಿ ತನಕ ಕೀಪ್ ವಾಚಿಂಗ್ ಗ್ರೇಟರ್ ಬೆಂಗಳೂರು, ಸ್ಪಾನ್ಸರ್ಡ್ ಬೈ ಗಗನ ಪ್ರಾಪರ್ಟೀಸ್. ಚೇತನ್ ಅವರ ವಿಡಿಯೋ ಅಂತೂ ಬಹಳ ಅದ್ಭುತವಾಗಿತ್ತು, ಇನ್ಫಾರ್ಮೇಶನ್ ಇತ್ತು ಅಂತ ನಾನು ನೋಡಿದಾಗ ನನಗೆ ಅನ್ನಿಸ್ತು. ಸೊ 2 ರೂಪೀಸ್ ಫರ್ ಸ್ಕ್ವೇರ್ ಫೀಟ್ ಅಂತಂದ್ರಲ್ಲ, ಅದು ಯಾವ ಜಾಗ, ಏನು, ಅದ್ರ ಬಗ್ಗೆ ಹೇಳ್ಬೋದಾ? ಅದನ್ನ ಇವಾಗ್ಲೇ ಹೇಳಕ್ಕಾಗುತ್ತಾ? 5 ಪಾರ್ಟ್ ವಿಡಿಯೋ ಇದೆ ಅಂತ ಹೇಳಿದ್ರೆ ವಿಡಿಯೋನೇ ನೋಡ್ಬೇಕಾ ನಾವು? ನೋಡಿ, ಹೌದು, ಖಂಡಿತ ಗ್ರೇಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗುತ್ತೆ, ನೋಡಿ. ಸೊ ಗಗನ ಪ್ರಾಪರ್ಟೀಸ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಾ? ಅಂದ್ರೆ ಇದಕ್ಕೆ ನಾನ್ ಸೂಟಬಲ್ ವ್ಯಕ್ತಿನ ಅಲ್ವಾ ಅಂತ ಗೊತ್ತಿಲ್ಲ. ಸೊ ಅವ್ರ ಮಗಳೇ ಈ ಕಂಪನಿ ಫ್ಯೂಚರ್ CEO. ಅವರೇ ಹೇಳಿದ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ, ಬಿಕಾಸ್ ಅವರೇ ಫ್ಯೂಚರ್ CEO ಅಲ್ವಾ. ಸೊ ಏನ್ ಹೇಳಿದ್ರೆ ನೋಡ್ಕೊಂಡು ಬರೋಣ. ಓಕೆ. ನಮಸ್ಕಾರ. ಗಗನ ಪ್ರಾಪರ್ಟೀಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2012. Our sole intention is to provide true validity in end user in real estate. At Gagana, we believe in complete transparency in whatever we do. For us, gaining the trust and confidence of our customers, associates and partners are the highest priority. We buy, sell, rent, lease properties in Bengaluru and plan to expand our footprint across the state of Karnataka very soon. In addition, we provide end-to-end services including construction of houses, interiors, plan approvals, house loan approvals. Please call the number below on your screen for a true immersive first-hand exemplary service.